ದುಡ್ಡು ಉಳಿಸ್ಬೋದು ಅಂತ ಹೇಳಿ ನಮ್ಮ ನಿರ್ದೇಶಕರು ಪಾಪ ಕಷ್ಟಪಟ್ಟು ಅವರ ವೆಬ್ಸೈಟಿಂದ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಆಮೇಲೆ ನಮ್ಮ ಪ್ರೋಟೋಕಾಲರ್ ಹೋದ್ರು, ಮೇಡಮ್ ಅದೇ ನೋಡಪ್ಪ ಅದೇನೋ ಅವ್ರನ್ನ ಬಿಡ್ತಾ ಇಲ್ವಂತೆ, ಅವ್ರ ಆಧಾರ್ ಕಾರ್ಡ್ ಬೇಕಾದ್ರೆ ಹೆಂಗಾರು ತರಿಸ್ಕೊಂಡ್ಬಿಡ್ತೀವಿ, ಇದರಲ್ಲಿ ವಾಟ್ಸಪ್ಪಲ್ಲಿ ತರಿಸ್ಕೊಡ್ತೀವಿ. ಆದರೆ ಹೆಂಗ ಬಿಡ್ಬೋದು ಮೇಡಮ್, ಅವ್ರು ವಾಟ್ಸಪ್ಪಲ್ಲಿ ತರಿಸ್ಕೊಂಡ್ರು ಬಿಡ್ಬೋದು, ಆದರೆ ಟಿಕೆಟ್ ಇವತ್ತಿಂದಲ್ಲ ಮೇಡಮ್, ಮುಂದಿನ ತಿಂಗಳದು. ಅಷ್ಟು ಅಡ್ವಾನ್ಸ್ ನಮ್ಮ ಡೈರೆಕ್ಟರ್, ಸಾಧ್ಯನೇ ಇಲ್ಲ. ಅವನ ಪ್ರಕಾರ ಈ ಸಿನಿಮಾ ರಿಲೀಸ್ ಆಗೋಗಿದೆ. ನಾವೆಲ್ಲ ಸುಮ್ಮನೆ ಅಂದರೆ ಅವನ ಇಮ್ಯಾಜಿನೇಷನ್ ಅಲ್ಲಿ ನಾವು ಹಿಂದೆ ಒಂದು ಪಿಕ್ಚರ್ ಮುಂದಕ್ಕೆ ಹೋಗ್ಬಿಟ್ಟು ನಾವು ಹಿಂದಕ್ಕೆ ನೋಡ್ತಾ ಇರ್ತೀವಲ್ಲ, ಈ ಥರ ಟೈಮ್ ಟ್ರಾವೆಲ್ ಥರ ನಾವು ಹಿಂದೆ ಈ ಥರ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ. ಆವಾಗ ವಿನೋದ್, ಭೂಷಣ್ ಎಲ್ಲ ಡ್ಯಾನ್ಸ್ ಮಾಡಿದ್ರು, ಆವಾಗ ವಂದಿತಾ ಈ ಥರ ಡ್ಯಾನ್ಸ್ ಮಾಡಿದ್ಲು, ಪೋಸ್ಟ್ರು ಅವಳದೇ ಜಾಸ್ತಿ ಹಾಕಿದ್ರು. ಅದೆಲ್ಲ ಅವನಿಗೆ ಅವಾಗ ಬರ್ತಾ ಇರುತ್ತೆ. 50 ಡೇಸ್ ಆಗೋಗಿದೆ, 100 ಡೇಸ್ ಶೀಲ್ಡ್ ಕೊಡೋಕ್ಕೆ ನಾನು ಬಂದಿದ್ದೀನಿ. ತುಂಬಾ ನಿಜವಾಗ್ಲೂ ಹೇಳ್ತೀನಿ, ಇವ್ರು 3 ಜನ, ಪದಮ, ಚೈತನ್ಯ ಹಾಗೂ ವೇಣು ಮತ್ತೆ ಮಗ ನೀನು, ತೇಜು ಅವಾಗ ಇರ್ತಿದ್ದ ಅಫ್ಕೋರ್ಸ್. ಇವರು ಇಷ್ಟು ಜನ 3 ಜನ ನನ್ನ ಇಡೀ ಚಿತ್ರವನ್ನ ತಗೊಂಡು ಹೋಗಿದ್ದ ರೀತಿ, ಮತ್ತೆ ವಿನೋದ್ ಅದರಲ್ಲಿ ತುಂಬಾ 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 ಚೆನ್ನಾಗಿ ಮಾಡಿದ್ದೆ ಮಗ. ಎಷ್ಟು ಸತಿ ಹೇಳಿದ್ದಾರೆ ಅಂದರೆ ವೇಣು ನಿನ್ನ ಬಗ್ಗೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ಐ ಥಿಂಕ್ ಚೈತನ್ಯಂಗೆ ಅದೊಂದು ಮಾಯಾಜಾಲ ಇದೆ. ನನಗೆ ಭೂಷಣ್ ಅವನು ಏನೂ ಕೋಪನೇ ಬಂದಿಲ್ಲ, ಅವನಷ್ಟು ಚೆನ್ನಾಗಿದ್ದ, ಅಷ್ಟು ನಗ್ನಗ್ತಾ ಇದ್ದ ಅಂತ ಸುಳ್ಳು ಹೇಳಿದ್ ನೋಡಿ ಭೂಷಣ್ ಬಗ್ಗೆ. ನನಗೆ ಇನ್ನೊಂದು ಭೂಷಣ್ ಬಗ್ಗೆ ಅನುಮಾನ ಬಂದ್ಬಿಡ್ತು. ಅಲ್ಲ, ಸಾಂಗ್ ಅಂತ ಅವನು ಏನು ಮಾತಾಡಿಲ್ಲ ಮಗ, ಅದರಲ್ಲಿ ಮೈಕೆಲ್ಲ ಹೊಡೆದಾಕ್ಬಿಟ್ಟವನೇ ಕಣೋ, ಕೇಳೋ ಶೂಟಿಂಗಲ್ಲಿ ಅವನ ಕೋಪ ಬಂದ್ರೆ ಇದೆಲ್ಲ ಕೆಂಪಗಾಗ್ಬಿಟ್ಟು ಈ ಮೈಕ್ ಇದ್ರೆ ಅದ ಥಪಾರ್ ಅಂತ ಹೊಡೆದು, ಏನು ವಿನೋದ ಪಾಪ ಭೂಷಣ ನಿನಗಿದೆಲ್ಲ ಗೊತ್ತಿಲ್ಲ ಮಗನೇ, ತುಂಬ ಅವನು BP ಎಲ್ಲ ಬಹಳ ಹೈಯಲ್ಲಿದೆ, ಏನೋ ಒಂದಿದ್ದನ್ನ ನೋಡಿ BP ತಣ್ಣಗಾಗಿರ್ಬೋದು, ಅದರಿಂದ ಆ ಸಾಂಗು ಆಗಿದ್ದೇ ಗೊತ್ತಿಲ್ಲ. ಪ್ರಿಯಾನಂದ್ ನನಗೆ ಆ ಹೆಣ್ಮಗಳದ್ದು ಗೊತ್ತಿಲ್ವೇ, ಅವ್ರಿದ್ದಾಗಲೇ ನಾನು ಜಾಸ್ತಿ ಬರಬೇಕಿತ್ತು ಶೂಟಿಂಗ್ಗೆ, ಬಂದಿದ್ರೆ ಡೈರೆಕ್ಟ್ ಹೆಂಗಿರ್ತಿದ್ದ ಅಂತ ನೋಡ್ತಿದ್ದೆ ನಾನು. ಬಟ್ ತುಂಬ ಖುಷಿ ಅನ್ಸುತ್ತೆ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ರೀ, ಎಲ್ಲರ ಬಾಯಲ್ಲೂ ಕೂಡ. ಎಲ್ಲೋ ಅಲ್ಲಿ ಹರಿ ಅವನು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾನೆ. ಬಾರು ಇಲ್ವಾ ಕೂತ್ಕೊ, ಎಡಿಟರ್ ನಮ್ಮ ಹರಿ ತುಂಬಾ ಚೆನ್ನಾಗಿ, ಅಂದ್ರೆ ಅಲ್ಲಿ ಬಾಂಬೆಲಿ DI ಮಾಡಕ್ ಹೋಗಿದ್ದಾರೆ ವೇಣುವರು, ಇವತ್ತು ಸಂಜೆ ಇಲ್ಲಿ ಬೆಂಗಳೂರು ಬರ್ತಾ ಇದ್ದಾರೆ. ಎಲ್ಲರ ಬಾಯಲ್ಲೂ ಒಂದೇ ವಿಚಾರ, ಈ ಪಿಕ್ಚರ್ ಕ್ಲಾಸಿಕ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ನನಗಂತೂ ಎಷ್ಟು ಕ್ಯೂರಿಯಾಸಿಟಿ ಬೆಳೆಸಿದೆ ಅಂದ್ರೆ ಫಸ್ಟ್ ನೋಡ್ಬಿಡ್ಬೇಕು ಈ ಪಿಕ್ಚರ್ನ ಅಂತ ಹೇಳಿ. ಆಮೇಲೆ ಈ ಚಿತ್ರದ ಸಂಗೀತ ನಿರ್ದೇಶಕರು ನಮ್ಮ ಪ್ರವೀಣ್ಗೆ ನಾನು 3-4 ಸತಿ ಹೇಳಿದ್ದೀನಿ, ಚೈತನ್ಯಂಗೂ ಹೇಳಿದ್ದೀನಿ. ಭಾರತ ದೇಶದಲ್ಲಿ ಅತ್ಯಂತ ದುಬಾರಿ ಸಂಗೀತ ನಿರ್ದೇಶಕರು ಯಾರಾದ್ರೂ ಇದ್ರೆ ಅದು ಸಂತೋಷ್ ನಾರಾಯಣರವರು. ಅತ್ಯಂತ ಬ್ಯುಸಿ, ಅತ್ಯಂತ ದುಬಾರಿ. ಇವಾಗ ಅದ್ರ ಕೈಗೆ ಎಟಕದ ಹೋದ ಸಂಗೀತ ನಿರ್ದೇಶಕರು ಅಂತ ನಿರ್ಮಾಪಕರಿಗೆ ಈಗಾಗಲೇ ಅರ್ಥ ಆಗಿದೆ ಅವರಿಗೆ. ಆದ್ರಿಂದ ಅಂಥ ಸಂಗೀತ ನಿರ್ದೇಶಕರನ್ನ ಕನ್ನಡಕ್ಕೆ ಕರ್ಕೊಂಡು ಬಂದು ಪರಿಚಯ ಮಾಡಿ ಅವರ ಕೈಯಲ್ಲಿ ಒಂದು ರೀತಿಯಾದ ಬೀಚ್ ಸಾಂಗ್ಸ್ ಅನ್ನೆಲ್ಲ ಹಾಕಿಸಿ ಆ ಮ್ಯೂಸಿಕ್ನ ಮಾಡಿಸಿರೋದು ಕೂಡ ಶ್ರೇಯಸ್, ಅದು ನಿನಗೆ ಸಲ್ಲಬೇಕು, ನಿನಗೆ ವಿನೋದನಿಗೆ. ಯಾಕಂದ್ರೆ ನೀವಿಬ್ಬರೇ ಡಿಸೈಡ್ ಮಾಡಿದ್ದಂತೆ ಇವರೇ ಬೇಕಂತ ಹೇಳಿ. ಕಂಗ್ರ್ಯಾಚುಲೇಷನ್ಸ್. ಅಲ್ಲ ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ. ಪಾಪ ಯಾಕೆ ಸಿನಿಮಾ ಲೇಟು ಅಂತಂದ್ರೆ ಪ್ರೊಡ್ಯೂಸರ್ ಹೇಳ್ಬೋದು ಅದಲ್ಲ. ಬಟ್ ಆದರೂ ಕೂಡ ನಿಜವಾಗ್ಲೂ ಹೇಳ್ತೀನಿ, ಪ್ರತಿಭಾವಂತ ಸಂಗೀತ ನಿರ್ದೇಶಕ, ಅದ್ರ ಬಗ್ಗೆ ಡೌಟೇ ಇಲ್ಲ. ಇಲ್ಲಾಂದ್ರೆ ಸುಮ್ಮನೆ ಇಂಡಿಯಾದಲ್ಲಿ ನಂಬರ್ 1 ಸಂಗೀತ ನಿರ್ದೇಶಕ ಆಗಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ಪಾರ್ಟ್ ಆಫ್ ದಿ ಸಿನಿಮಾ ಜರ್ನಿ. ಅಂದ್ರೆ ಇದೆಲ್ಲವೂ ಆಗ್ಬೇಕು, ಹಿಂಗೆಲ್ಲ ಆದ್ರೇನೆ ಆ ಸಿನಿಮಾ ಜರ್ನಿನ ನಾವು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ. ಮಗುವನ್ನ ಹೇಗೆ 1 ತಿಂಗಳ ಹೆತ್ತಿದ ಮೇಲೆ ನಾವು ಕನ್ಸೀವ್ ಅಂತ ಆದ್ಮೇಲೆ ಅಲ್ಲಿಂದ ಶುರು ಆಗುತ್ತೆ, ಮಗು ಹೆರಿಗೆ ಆಗಿ ಮಗು ಹೊರಗಡೆ ಭೂಮಿ ಮೇಲೆ ಬರೋ ತನಕ ಅದೊಂದು ದಟ್ಸ್ ಎ ಜರ್ನಿ ಆಫ್ ದಿ ಸಿನಿಮಾ. ದಟ್ ಈಸ್ ದ ಸಿನಿಮಾ ಸ್ಟೈಲ್. ಆಮೇಲೆ ತುಂಬಾ ತುಂಬಾ ಥ್ಯಾಂಕ್ಸ್. ಅದಕ್ಕೆ ಅವರು ಸಂತೋಷ್ ನಾರಾಯಣ್ ಅಂತ ಒಬ್ಬ ಸಂಗೀತ ನಿರ್ದೇಶಕರು ವೇಣು ಬಗ್ಗೆ ತುಂಬಾ ಅತ್ಯಂತ ಮೆಚ್ಚಿಕೊಂಡು ಮಾತನಾಡಿದ್ದು, ಮತ್ತೆ ಅವರ ಶ್ರೀಮತಿ ಮೀನಾಕ್ಷಿ ರವರು ಕೂಡ ತುಂಬಾ ತುಂಬಾ ಮೆಚ್ಚಿಕೊಂಡು ಮಾತಾಡಿದ್ದು. ನಾನು ಸಂಗೀತ ನಿರ್ದೇಶನ